ಇರುವೆಯಾಗಿ ಬೀದಿಲಿನ ಕೋಟೆಯೊಳಗೆ ಅವಿತುಕೊಂಡಿದ್ದೀರಾ ಸ್ವಾಮಿ? ಆ ವಿಚಾರ ನಿನಗೆ ಹೇಗೆ ಗೊತ್ತು? ನನ್ನ ಕ್ರೂರ ದೃಷ್ಟಿಗೆ ಒಳಗೊಂಡಿರುವಂತಹ ವ್ಯಕ್ತಿ ಯಾವುದೇ ರೀತಿ ತಪ್ಪಿಸುವಂತಹ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ದೇವರೇ, ನನ್ನ ಈ ಶನಿ ಪ್ರಭಾವದಿಂದಾಗಿಯೇ ಕೈಲಾಸವನ್ನು ಇಳಿದಿದ್ದೀರಿ, ಬಿದಿರ ಮಳೆ ಸೇರಿದ್ದೀರಿ, ಕೋಟೆಯಲ್ಲಿ ನುಗ್ಗಿದ್ದೀರಿ, ಈಗ ಅವಿತು ಕುಳಿತಿದ್ದೀರಿ. 30 ಗಂಟೆಗೆ ಆಯಿತು. ನನ್ನದಾಗಿರುವಂತಹ ಕರ್ತವ್ಯದಲ್ಲಿ ನಾನು ನಿಪುಣನೇ ಇದ್ದೆ. ಸಾಫಲ್ಯತೆಯನ್ನು ಪಡೆದಿದ್ದಿ ಎನ್ನುವುದಕ್ಕೆ ಅರ್ಥ ಸಿಕ್ಕಿದೆ. ಹಾಗಾಗಿ ಪರಮೇಶ್ವರನಾದಂತಹ ನನ್ನನ್ನು ಪೀಡಿಸಿದಂತಹ ನಿನ್ನಂತ ಹಿಡದಾದಂತಹ ಈ ಕಾರ್ಯಕ್ಕೆ ನಾನು ಮೆಚ್ಚಿದ್ದೇನೆ, ಸೋತಿದ್ದೇನೆ. ಹಾಗಾಗಿ ಇದುವರೆಗೆ ಶನೇಶ್ವರನಾದಂತಹ ನೀನು ಇನ್ನು ಮುಂದಕ್ಕೆ ಶನೀಶ್ವರ ಎಂಬುದಾಗಿ ಲೋಕ ಪ್ರಖ್ಯಾತನಾಗುವುದು. ಆ ಕಡೆ ಈ ಕಡೆ ಮೇಲೆ ಕೆಳಗೆ ನೋಡಿದೆ ಆದರೆ ಪ್ರಪಂಚ ಭೂಲೋಕದ ಮೇಲೆ ದೃಷ್ಟಿ ಹಾಯಿಸಬೇಕು ಅಂತ ಗಮನಿಸ್ತೇನೆ.
ಬಾಹುಜರು ಅನ್ನುವಂತಹ ನಾಮಧೇಯ ಅದಕ್ಕಾಗಿ ಕ್ಷತ್ರಿಯರಿಗೆ ಕೊಡಲ್ಪಟ್ಟಿದೆ. ಹಾಗಾದರೆ ಕರಗಳನ್ನೇ ಉಪಯೋಗಿಸಿ ಕ್ಷತ್ರಿಯರು ಬದುಕಬೇಕು ಅನ್ನುವುದರ ಹಿನ್ನೆಲೆ ಇರಬೇಕು. ಆದರೆ ಯಾವುದಕ್ಕಾಗಿ ಕೈಗಳನ್ನು ಉಪಯೋಗಿಸಬೇಕು ಅನ್ನುವಾಗ ಆಲೋಚಿಸಬೇಕು ಬೇಡ. ಸ್ವಾರ್ಥ ಸಾಧನೆಗಾಗಿ ಅಲ್ಲ, ತನ್ನ ಉದರಭರಣಕ್ಕಾಗಿ ಅದನ್ನ ಭೋಗವನ್ನು ತೃಪ್ತಿಪಡಿಸುವುದಕ್ಕಾಗಿ ಕ್ಷತ್ರಿಯನ ಕೈಗಳು ಉಪಯೋಗಿಸಲ್ಪಡಬೇಕಲ್ಲ. ಬದಲಾಗಿ ಹೆರವರ ಕಣ್ಣೀರನ್ನು ತೊರೆಸುವುದಕ್ಕಾಗಿ, ನಾರಿಯರ ಕಂಟಕ ಏನುಂಟ ಸಂಕಷ್ಟ ಏನುಂಟ ಅದನ್ನು ನಿವಾರಿಸುವುದಕ್ಕಾಗಿ ಕ್ಷತ್ರಿಯನ ಕರಗಳು ಉಪಯೋಗಿಸಲ್ಪಡಬೇಕು. ಇದು ಹಿರಿಯರಿಂದ ನಮಗೆ ಪ್ರದತ್ತವಾದಂತಹ ಆದರ್ಶ. ಅದನ್ನು ಅಳವಡಿಸಿಕೊಂಡೇ ಈ ಸತ್ಯಶೀಲದ ಕುಮಾರಕನಾದಂತಹ ವಿಕ್ರಮಾದಿತ್ಯ ಉಜ್ಜಯಿನಿಯವರ ಸಿಂಹಾಸನವನ್ನು ಆರೋಹಿಸುತ್ತಾನೆ ಪ್ರತಿದಿನ. ನಮ್ಮಪ್ಪಯ್ಯನಾದರೂ ವಿಶೇಷವಾದಂತಹ ಯೋಗ್ಯತೆ ಸಂಪನ್ನನೇ ಹೌದು. ಬ್ರಾಹ್ಮಣನೊಬ್ಬ ಚತುರ್ವರ್ಣದಿಂದಲೂ ಮದುವೆಯಾಗುವುದಕ್ಕಾಗುತ್ತದೆ ಮಾತ್ರವಲ್ಲ, ಲೋಕದಲ್ಲಿ ಅದಕ್ಕೆ ಮಾನ್ಯತೆ ಇದೆ ಅನ್ನುವುದನ್ನು ಕೃತಿಯ ಮೂಲಕ ಮಾಡಿ ತೋರಿಸಿದವರು ನಮ್ಮಪ್ಪಯ್ಯ. ಪ್ರಚಂಡವಾದ ವೇದಾಧ್ಯಯನ ಸಂಪನ್ನತೆಯುಳ್ಳಂತಹ ಸತ್ಯಶೀಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳಿಂದಲೂ ಮದುವೆಯಾದ. ಕ್ರಮವಾಗಿ ವರರುಚಿ, ವಿಕ್ರಮಾದಿತ್ಯ, ಭಟ್ಟಿ, ಭರ್ತೃಹರಿ ಹೀಗೆ 4 ಮಕ್ಕಳನ್ನು ಪಡೆದು ಭಟ್ಟಿ ನಾಮಕನಾದಂತಹ ನನ್ನ ತಮ್ಮ ನನ್ನೊಂದಿಗೆ ನನ್ನ ಸಚಿವನಾಗಿ ಕೆಲಸ ಮಾಡುತ್ತಿದ್ದಾನೆ. ಭರ್ತೃಹರಿ ಮಾತ್ರ ವೈರಾಗ್ಯವನ್ನು ತೊಳೆದು ಕಾವ್ಯ ವಿನೋದಾದಿಗಳಲ್ಲಿ ಕಾಲ ಕಳೆಯುತ್ತಿದ್ದಾನೆ. ಜಗತ್ತಿಗೆ ಸಾಹಿತ್ಯ ಕೃಷಿಯ ಮೂಲಕವಾಗಿ ಕೊಡುಗೆಯನ್ನು ಕೊಡುತ್ತಿದ್ದಾನೆ. ಹೀಗೆ ನಮ್ಮಪ್ಪಯ್ಯನ ಉದ್ದೇಶ ಏನಿತ್ತು ಅದಕ್ಕನುಗುಣವಾಗಿ ಲೋಕಕ್ಕೆ ಉಪಕಾರವಾಗಬೇಕು ಅನ್ನುವಂತಹ ಸಿದ್ಧತೆಯಿಂದ ನಾವು ಬದುಕಿದವರು. ಅದರ ಫಲ ಇರಬೇಕು. ನೃಪ ಚಂದ್ರಧರನಂತೆ ಶೋಭಿಸುತ್ತಿದ್ದಾನೆ. ಅದು ಕೇಳುವಾಗ ಮನಸ್ಸಿಗೆ ಸಂತೋಷ ಆಗುತ್ತದೆ. ಯಾಕೆ? ಚಂದ್ರಧರ ಅನ್ನುವ ಹಾಗೆ ಪರಮೇಶ್ವರನಿಗೆ ಹೆಸರು. ಪರಮೇಶ್ವರ ವೈರಾಗ್ಯ ಮೂರ್ತಿ ಇದ್ದಾನೆ. ವೈರಾಗ್ಯ ಮೂರ್ತಿ ಆದಂತಹ ನನ್ನ ಆರಾಧ್ಯ ದೇವನಾದಂತಹ ಕಾಲಕಾಲೇಶ್ವರನ ಹಾಗೆ ತಾವರೆಯ ಎಲೆಯ ಮೇಲಿನ ನೀರಹನಿಯ ಹಾಗೆ ಬದುಕಬೇಕು. ಇದು ನನ್ನ ಸಿದ್ಧತೆ, ನನ್ನ ಭಾವ. ಆದ್ದರಿಂದಲೇ ಜಗತ್ತಿಗೆ ವಿಕ್ರಮಾದಿತ್ಯ ಬೇಡ ಅನ್ನುವ ಹಾಗೆ ಕಾಣಲಿಲ್ಲ ಇಷ್ಟರವರೆಗೆ. ತುಂಬಿದ ಸಭಾಮಂದಿರ ಏನು ವಿಶೇಷ? ಯಾರದು? ಸ್ವಾಮಿ ಸತ್ಕಾರವನ್ನು ಸ್ವೀಕರಿಸಿ ನಾವು ಆಶೀರ್ವಾದವನ್ನು ಮಾಡಿದ್ದೀರಿ. ಮಾತ್ರವಲ್ಲ, ಇದೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಯಾವ ಕಡೆಯಿಂದ ಆಗಮಿಸಿದ್ದೀರಿ? ನಾವು ಇಷ್ಟರವರೆಗೆ ಕಂಡ ಮುಖ ಅಲ್ಲ ಇದು.
ಯಾಕಾಗಿ ಬಂದಿರಿ, ಬಂದವರಲ್ಲಿ ಯಾಕೆ ಬಂದದ್ದು ಅಂತ ಕೇಳುವ ಕ್ರಮ ಇಲ್ಲ. ಆದ್ರೆ ನಾನು ಕೇಳಬೇಕು ಯಾಕೆ, ಯಾವ ಉದ್ದೇಶವನ್ನು ಇರಿಸಿಕೊಂಡು ನಿಮ್ಮ ಆಗಮನವಾಗಿದೆ ಅನ್ನುವುದು ತಿಳಿಯದೆ ನಾನೇನು ಮಾಡಬೇಕು ಅನ್ನೋದನ್ನು ನಿರ್ಣಯಿಸುವುದಕ್ಕಾಗುವುದಿಲ್ಲ. ನಿಮಗೆ ನನ್ನಿಂದ ಯಾವ ಸೇವೆ ಆಗಬೇಕು, ಎಲ್ಲಿಂದ ಬಂದಿರಿ, ಯಾರು ನೀವು, ಅಪ್ಪಣೆ ಆಗಬೇಕು. ಇದು ನಮ್ಮ ಕ್ಷಣ ಕ್ಷಣದವು, ದಿನ ದಿನದವು. ನೀವು ಕಾಳಿ ಭಕ್ತರು ಮುಂದಾಗಿ ಇದರಿಂದಲೇ ನಿಮಗೆಲ್ಲವರಿಗೂ ಇದೇ ನಮ್ಮ ಜೀವನದ ಒಂದು ಯುಕ್ತಿ. ಮಹಾರಾಜ ತುಂಬಿದಂತಹ ಮಹಾಸಭೆ ಕೆಲವೆಡೆ ಮಾತ್ರ ಖಾಲಿ, ಹಲವೆಡೆ ಖಾಲಿ, ಎಲ್ಲೆಡೆಯೂ ಖಾಲಿ. ಖಾಲಿ ಅನ್ನುವಂತಹ ಶಬ್ದಕ್ಕೆ ಬರಿದು ಅನ್ನುವಂತ ಒಂದು ಅರ್ಥವನ್ನು ಕಲ್ಪಿಸಿಕೊಂಡ್ರೆ ಕೆಲವೆಡೆ ಖಾಲಿ ಅಂದ್ರೆ ಮತ್ತೆ ಒಳ್ಳೆಯವರಿದ್ದಲ್ಲಿ ಖಾಲಿ, ಖಾಲಿ ಖಾಲಿ, ಹಲವೆಡೆ ಖಾಲಿ. ನಿನ್ನಲ್ಲಿಯೂ ಖಾಲಿ, ನನ್ನಲ್ಲಿಯೂ ಖಾಲಿ. ನೀವು ಕಾಳಿ, ಮೊದಲು ನೀನು ಖಾಲಿ, ಮೊದಲು ನಾನು ಖಾಲಿ, ಆಮೇಲೆ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಪ್ರಪಂಚಕ್ಕೆ ಬೇಕಾಗಿ ಅವನಲ್ಲಿಯೂ ಕಾಳಿ, ನನ್ನಲ್ಲಿಯೂ ಕಾಳಿ, ನಿಮ್ಮಲ್ಲಿಯೂ ಕಾಳಿ, ಎಲ್ಲೆಲ್ಲಿಯೂ ಕಾಳಿ. ಅದರ ಅರ್ಥ ಏನು? ನಾನೊಬ್ಬ ಕಾಳಿದಾಸ. ಹೌದೌದು. ಕಾಳಿದಾಸನಾದಂತಹ ನಾನು ಮಾಡಬೇಕು ಏನು? ನಿನ್ನಲ್ಲಿ ಕೇಳುವುದಲ್ಲ, ನನ್ನಲ್ಲೇ ನಾನು ಕೇಳಬೇಕಾಗುತ್ತದೆ. ಯಾಕೆ? ಇದುವರೆಗೆ ನಾನು ಏನೆಲ್ಲವನ್ನು ಆಚರಿಸಿಕೊಂಡು ಬರುತ್ತಿದ್ದೇನೋ ಅದು ಮುಂದೆ ಸಾಂಗವಾಗಿ ನಡೆಯುವುದಕ್ಕೆ ಅನಾನುಕೂಲತೆಯಾಗಿದೆ. ಈಗ ಇಷ್ಟರವರೆಗೆ ನೀವು ಮಾಡಿದ ವೃತ್ತಿಗೆ ತೊಂದರೆ ಬಂತ? ಯಾವತ್ತೋ ನಾನು ಇಲ್ಲಿಗೆ ಬರಬೇಕು ಅಂತ ಕಾಯುತ್ತಾ ಕಾಯುತ್ತಾ ಇದ್ದವರು, ಸರಿಯಾದ ಅವಕಾಶವೇ ನನಗೆ ಸಿಗಲಿಲ್ಲ. ಹಾಗಂತ ಹೇಳುವ, ಈಗ ಇಲ್ಲಿಗೆ ಬರುವುದಕ್ಕೆ ಸಮಯ ಅಂತ ಆಗಲೇ ಬರಬೇಕು, ಹೋಗುವ ಸಮಯ ಹೋಗ್ಬೇಕು. ಇನ್ನು ನನಗೆ ಅವಕಾಶ ಸಿಕ್ಕಿದೆ, ಇದು ನನಗೆ ಅಲಭ್ಯವಾದ ಲಾಭ. ಲೋಕ ಕಲ್ಯಾಣಾರ್ಥವಾಗಿ ನಿನ್ನ ಪುರವಾದ ಉಜ್ಜಯಿನಿಯ ಹೊರವಲಯದಲ್ಲಿರುವಂತಹ ಒಂದು ಕಾನನದ ಮಧ್ಯಭಾಗದಲ್ಲಿ ಮಹಾಕಾಳಿಯ ಗುಡಿಯೊಂದರಲ್ಲಿ ಕಾಳಿದಾಸನಾಗಿ ನಾನು ಭಕ್ತಿ ಮಾರ್ಗವನ್ನು ಅನುಸರಿಸ್ತೇನೆ. ಆ ಮೂಲಕವಾಗಿ ಕೆಲವೊಂದು ಯಾಗ, ಯಜನ, ಹೋಮ, ಹವನ ನೇಮದಿಂದ ಮಾಡುವ, ನಿಯಮಾನುಸಾರ ಮಾಡ. ಆದ್ರೆ ಏನು ಮಾಡೋಣ ಹೇಳು? ಎಲ್ಲಿ ಸತ್ಕಾರ್ಯ ನಡೆಯುತ್ತದೋ ಅಲ್ಲಿ ದುಷ್ಟರಿಂದ, ಸಹಜ. ದುಷ್ಟರಿಂದ ನಮಗೆ ಯಾವತ್ತೂ ಶ್ರೇಯಾಂಸಿ ಬಹುವಿಘ್ನ. ಅದೇ ನಾನೇ ಅದನ್ನು ಹೇಳಬೇಕು. ಅದು ನಾನು ಹೇಳಿದ್ರು ಆಗ್ತದೆ, ಅರ್ಥ ಒಂದೇ ಅಲ್ವಾ? ನಾನು ಹೇಳಲಿಕ್ಕೆ ಆಗುವುದಿಲ್ಲವಲ್ಲ. ಆದ್ದರಿಂದ ಮೇಳೈಸಿದಂತಹ ಕೂಳರ ಆ ಉಪಟಳವನ್ನು ಮುಗಿಸುವುದರ ಮೂಲಕವಾಗಿ ನಾನು ಮಾಡುತ್ತಿರುವಂತಹ ಮಖವನ್ನು ಚೆನ್ನಾಗಿ ನಡೆಸುವುದಕ್ಕಾಗಿ ನೀನು ಸಹಕರಿಸಬೇಕು. ಈಗ ನೀವು ಹೇಳುವುದಕ್ಕೆ ಬಂದದ್ದು ಕೂಳರ ಮೇಳದ ಕುರಿತು. ಹೌದು, ನಿಮ್ಮ ಯಜ್ಞಕ್ಕೆ ಅವರು ತೊಂದರೆ ಕೊಡ್ತಾರೆ. ಆದ್ರಿಂದ ನಾನು ಮಾಡುತ್ತಿರುವಂತಹ ಯಜ್ಞ ನಡೆಯುವ ಜಾಗಕ್ಕೆ ನೀನು ಬರಬೇಕು. ಯಾವಾಗ ಗೊತ್ತಾ? ಪೂರ್ಣಾಹುತಿಯನ್ನು ಮಾಡಿ
ಲಭಿಸಬೇಕಲ್ವಾ? ಅದು ದೊರೆಯಬೇಕು ಅಂತ ಆದ್ರೆ ಅಲ್ಲಿ ಒಂದು ವ್ಯಕ್ತಿ ನಿಮ್ಮದು ಕಾಮ್ಯ ಕರ್ಮ ಆದ್ರೆ ನಿಮಗೆ ಒಂದು ಫಲ ಸಿಗಬೇಕು. ಹೌದು. ಆದ್ರೆ ಆ ಕೂಳರ ಉಪಟಳ ಅಧಿಕವಾದ್ರೆ ಅಂತಹುದು ನನಗೆ ಲಭಿಸುವುದಿಲ್ಲ. ಹಾಗಂತಾದ್ರೆ ಆ ಕೂಳರಿಂದ ನನಗೆ ರಕ್ಷಣೆಯನ್ನು ಒದಗಿಸಬೇಕಾದವನು ಯಾರು ಹೇಳು? ರಾಜನ, ಹೌದು, ಚಕ್ರವರ್ತಿಯಾದವನು. ಇಂದಿನ ನಾನು ನಡೆಸುವಂತಹ ಯಜ್ಞಕ್ಕೆ ನಿನ್ನ ತಲೆಯೇ ಬೇಕು. ನನ್ನ ತಲೆ ಕತ್ತರಿಸುವಂತ ಹಾಗಲ್ಲ ಪುಣ್ಯ. ನಾನಲ್ಲಿ ಇದ್ದು ನಿನ್ನ ಹೊಣೆಗಾರಿಕೆ ಎಲ್ಲಿ ನಡೆಯಬೇಕು ಅಂತ, ನೀನದಕ್ಕೆ ತಲೆ ಕೊಡಬೇಕು ಅಂತ, ನಮ್ಮನ್ನು ಆಧರಿಸಬೇಕು ಅಂತ. ನಾವು ಮಂತ್ರವೇತ್ತರಾಗಿ ಏನೆಲ್ಲವನ್ನು ಮಾಡಿದರೂ ಕೂಡ ದಾನ ಧರ್ಮಾದಿಗಳನ್ನು ಮಾಡುವುದರ ಮೂಲಕವಾಗಿ ನಾವು ಮಾಡುತ್ತಿರುವಂತಹ ಯಜ್ಞ ಕರ್ಮಕ್ಕೆ ಸಹಕಾರವನ್ನು ಒದಗಿಸಬೇಕಾದವನು ನೀನು ತಾನೇ. ಖಂಡಿತ ಹೌದು. ಯಾಕೆ ನೀವು ಏನು ಸತ್ಕರ್ಮಾಚರಣೆಯಿಂದ ಫಲವನ್ನು ಪಡೆಯುತ್ತೀರೋ ಅದರಲ್ಲಿ ಒಂದಂಶ ನೀವು ಕೊಡದೆ ನಾವು ಕೇಳದೆ ಆಳುವ ಚಕ್ರವರ್ತಿಗೆ ಬರ್ತದೆ. ಹಾಗಾದ್ರೆ ನಾವು ನಿಮ್ಮ ಋಣದಲ್ಲಿದ್ದೇವೆ ಅನ್ನೋದು ಸ್ಪಷ್ಟ. ಹಾಗಾದ್ರೆ ನಿಮಗೆ ಸಹಕಾರಿಯಾಗಿ ಪ್ರವರ್ತಿಸಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಿನ್ನ ಉಪಸ್ಥಿತಿಯಲ್ಲೇ ನಾನು ಯಜ್ಞ ಮಾಡ್ತೇನೆ. ಆದ್ದರಿಂದ ಅಂದ್ರೆ ಮಂಗಳವಾರ ಅಮಾವಾಸ್ಯೆಯ ದಿನ ನಾನು ಪೂರ್ಣಾಹುತಿಯನ್ನು ಹಮ್ಮಿಕೊಂಡರು. ಆದ್ದರಿಂದ ನೀನಲ್ಲಿಗೆ ದಯಮಾಡಿಸಿ ನಾನು ಯಾವುದನ್ನು ಮಾಡಬೇಕೆಂದು ಎನ್ನುವ ಹಾಗೆ ಯೋಚಿಸಿದ್ದೇನೆ, ಅದಕ್ಕೆ ಅನುಕೂಲ ಮಾಡಿಕೊಳ್ಳು. ಒಟ್ಟು ನನ್ನ ತಲೆ ಹಾಳು ಮಾಡ್ತೀರಲ್ಲ ನೀವು. ಸಮೂಲವಾಗಿ ನಿರ್ನಾಮ ಮಾಡಿ ನಿಮ್ಮ ಯಾಗವನ್ನು ನಿರ್ವಿಘ್ನವಾಗಿ ನಡೆಯುವಾಗ ನಾನು ಮಾಡ್ತೇನೆ. ಆದ್ರೆ ಒಂದು ಸಂಶಯ ಬಂದು ಹೋಯ್ತು ನನಗೆ. ಸಂಶಯ? ಅಮಾವಾಸ್ಯ ದಿವಸ ಮಂಗಳವಾರ ಪೂರ್ಣಾಹುತಿ ಮಾಡ್ತೇನೆ ಅಂತ ಹೇಳ್ತೀರಲ್ಲ ಸ್ವಾಮಿ. ಮಂಗಳವಾರ ಅನ್ನುವಾಗ ಹೆಸರುಂಟು ಅಂತಾದ್ರು ಯಾವ ಮಂಗಳ ಕಾರ್ಯವನ್ನು ಬುದ್ಧಿದ್ದವರು ಮಾಡುವುದಿಲ್ಲ ಅವತ್ತು. ಅಮಾವಾಸ್ಯೆಯ ದಿವಸ ನೀವು ಹೇಳ್ತೀರಿ ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಮಾಡ್ತೇನೆ, ಯಾಗ ಮಾಡ್ತೇನೆ, ಅಮಾವಾಸ್ಯ ದಿವಸ ಪೂರ್ಣಾಹುತಿ ಮಾಡ್ತೇನೆ ಮಾಡಿ. ನನ್ನ ಆಕ್ಷೇಪ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ದೇಶಾಚಾರ ಕಾಲಾಚಾರ ಅಂತ ಉಂಟು. ಕೆಲವು ದೇಶದಲ್ಲಿ ಅಕ್ಕನ ಮಗಳನ್ನು ಮದುವೆ ಆಗಬಹುದು, ಅದು ದೇಶಾಚಾರ. ಮತ್ತೆ ಕೆಲವು ಕಡೆ ಅಕ್ಕನ ಮಗಳು ಅಂತ ಹೇಳಿದ್ರೆ ಮಗಳಿಗೆ ಸಮಾನ. ಆ ದೇಶದಲ್ಲಿ ಸೋದರ ಮಾವನ ಮಗಳನ್ನು ಮದುವೆ ಆಗಬಹುದು. ಸೋದರ ಮಾವನ ಮಗಳು ಅಂತ ಹೇಳಿದ್ರೆ ಹಕ್ಕಿನ ಹೆಣ್ಣು, ಯಾರು ಒಪ್ಪಬೇಕು ಅಂತಿಲ್ಲ ಮದುವೆ ಆಗಬಹುದು. ಹಾಗಾದ್ರೆ ಅಕ್ಕನ ಮಗಳನ್ನು ಮದುವೆ ಆಗುವ ಕಡೆಯಲ್ಲಿ ಸೋದರ ಮಾವನ ಮಗಳನ್ನು ಯಾಕೆ ನೀವು ಮದುವೆ ಆಗುವುದಿಲ್ಲ ಅಂತ ನನ್ನಂತ ಹೋಗಿ ಕೇಳಿದರೆ ಇಂಥವ್ರು ಹೇಳಿದ್ರು ನನಗೆ ಮೂರ್ಖ ಅಂತ. ಯಾರು ಗೊತ್ತಿದ್ದವರು. ಹಾಗಾಗಿ ನಾನು ಆ ಪ್ರಶ್ನೆಯನ್ನು ಕೇಳುವುದಿಲ್ಲ ಅಂತ. ದೇಶಾಚಾರ ಕಾಲಾಚಾರ ಅದಕ್ಕೆ ನಮ್ಮ ಸಮ್ಮತಿ ಉಂಟು. ನಾನೇ ಬರಬೇಕಲ್ಲ. ಇಲ್ಲಿ ಕೆಲವು ವ್ಯವಹಾರವನ್ನು ನಾನು ನೀನೇ ಹೇಳಿದ್ದು ಸರಿ. ಮಂಗಳವಾರ ಶುಭ ಕಾರ್ಯ ನಡೆಯುವುದಿಲ್ಲ ಎನ್ನುವುದು ನಿನಗೂ ಗೊತ್ತುಂಟು, ನನಗೂ ಗೊತ್ತುಂಟು. ಆ ಉಪಟಳ ಮಾಡುವ ಕೂಲರಿಗೆ ಗೊತ್ತುಂಟು, ಅವರಿಗೆ ಗೊತ್ತುಂಟು, ನನಗೆ ಗೊತ್ತಿಲ್ಲ. ಹಾಗೆ ಒಂದು ವೇಳೆ ಗೊತ್ತಿದ್ರು ಕೂಡ ಅಂಥವರು ನಡೆಸುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ಈ ಕಡೆ ಬರುವುದಿಲ್ಲ. ಹಾಗಾದ್ರೆ ಅದೇ ದಿವಸ ನಾವು ನಡೆಸಿದ್ರೆ ನಮ್ಗೆ ಅವರಿಂದ ತೊಂದರೆ ಇರುವುದಿಲ್ಲ. ಪ್ರಚಂಡ ಬುದ್ಧಿ ನಿಮ್ಮ. ನಾನು ಇಲ್ಲಿ ಕೆಲವರಲ್ಲಿ ಹೇಳಬೇಕಾದವರಲ್ಲಿ ಹೇಳಿ ನಿಮ್ಮನ್ನು ಹಿಂಬಾಲಿಸ್ತೇನೆ. ಬುದ್ಧಿಯ ಬಗೆಯ ಬಗ್ಗೆ ನಾನು ಹೇಳಿ ಪೂರೈಸಲಿಕ್ಕಿಲ್ಲ. ಹೇಳುವಷ್ಟು ನನಗೆ ಅರ್ಥವಾಗಲಿಲ್ಲ. ಇಲ್ಲಿಂದ ಹೊರಡ್ತೇನೆ 2 ದಿವಸ ಕಳೆದು ಬರ್ತೇನೆ ಅಂತ ಹೇಳಬೇಕಲ್ಲ. ಹೌದು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ನಿಮ್ಮ ಯಾಗ ಶಾಲೆಗೆ ನಾನು ಬರ್ತೇನೆ. ಖಂಡಿತ ಬರಬೇಕು. ನೋಡಂತೆ ಅಲ್ಲಿ ನೋಡ್ತಾ ಇರುವುದ ಆ ಗಿರಿಯ ಎತ್ತರದಲ್ಲಿ ಒಂದು ಮರ ಉಂಟು.
ಕಾಣುತ್ತದೆ ನಿನಗೆ? ಕಾಣುತ್ತದೆ. ಹಾ, ಸ್ಪಷ್ಟವಾಗಿ ಯಾವ ಮರ ಅಂತ ನಿನಗೆ ಹೇಳಲಿಕ್ಕಾಗುದಿಲ್ಲ. ನನಗೆ ಗೊತ್ತುಂಟು ಅದು ಮುಳ್ಳು ಮುತ್ತುಗದ ಮರ. ಏನಾದ್ರೂ ಅಸ್ಪಷ್ಟವಾಗಿ ನಿನಗಲ್ಲಿ ಗೋಚರಿಸ್ತದ? ಮುಳ್ಳು ಮುತ್ತುಗದ ಮರದಲ್ಲಿ ಏನು ನೇತಾಡುವ ಕೆಳಗಾಗಿ ಒಬ್ಬ ನೇತಾಡ್ತಾ ಇದ್ದ. ಆದರೆ ಮುತ್ತುಗದ ಮರದಲ್ಲಿ ನೇತಾಡುವ ಫಲ ಏನು ಆಗುದು? ಫಲ ಅಲ್ಲ, ಒಂದು ಹಲಸಿನ ಮರ ಆದ್ರೆ ಆಗುತ್ತಿತ್ತು. ಅಲ್ಲ ಅಲ್ಲ, ಅದು ಕೂಡ ನಾನು ಹೇಳಿದಂತಹ ಕೂಡ ಅವನೇ ಇದ್ದಾನೆ, ಬೇತಾಳ. ಆದ್ದರಿಂದ ನೀನು ಅವನನ್ನು ಅಲ್ಲಿಂದ ಹೊತ್ತು ಎಲ್ಲಿ ಸ್ವಾಮಿ, ನನ್ನನ್ನು ಹಾಗೆ ಹೀಗೆ ಅಂದು ಹಾಗೆಲ್ಲ ಹೊಗಳಿದ್ರಿ, ಇಲ್ಲಿಗೆ ಕರ್ಕೊಂಡು ಬಂದ್ರಿ, ನಿನಗೊಂದು ಕೆಲಸ ಕೊಡ್ತೇನೆ ಅಂತ ಹೇಳಿದಿರಿ. ಈಗ ಕೊಟ್ಟದೆಂತದ್ದು ಕೆಲಸ? ಬೇತಾಳ ಬರುವ ಕೆಲಸ. ಸರಿ ಒಪ್ಪುತ್ತದೆ. ನಿಮ್ಮ ಉತ್ಸವಕ್ಕೆ ಬೇತಾಳ ಅವರಿಗೆ ಇದು ಒಪ್ಪುತ್ತದೆ? ಹಾಗಲ್ಲ, ಅರಸನಾದವನು ಮಾಡಬೇಕು ಹೊರಬೇಕು ಅಂತಂದ್ರೆ ಎಂತದು? ನನಗಾಗುವಂತಹ ಬಾಧೆಯನ್ನು ನಿವಾರಿಸುವ ಕಾಯಕವನ್ನು ನೀನು ಹೊರಬೇಕು. ವಿನೋದಕ್ಕಾಗಿ ಆಡಿದ ಅರ್ಥವಾಗದೆ ಸ್ವಲ್ಪ ವಿನೋದವೇ. ಹೌದೌದು. ಕಾರ್ಯಕ್ಕಾಗಿ ಏನನ್ನೂ ಬೇಕಾದ್ರೂ ಮಾಡಬಹುದು. ಅದರಲ್ಲಿ ಆಳಾಗಬಲ್ಲವನೇ ಅರಸಾಗುವ ಅನ್ನುವಂತಹ ಜಾಣಲು ಬೇಕು. ಆ ಭೇತಾಳನನ್ನು ನಿವಾರಿಸಿ ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೇನೆ. ಆದಷ್ಟು ಬೇಗ ಬಂದ್ರೆ ಆಯ್ತು. ನನ್ನ ಕಾರ್ಯ ಪೂರೈಕೆಯಾಗಲೇಬೇಕು. ಇಂದಿನ ಈ ಕುರಿತಾಗಿ ನಾನು ಆಲೋಚಿಸಿದವನಲ್ಲ. ಯಾವತ್ತೂ ಈ ಉಜ್ಜಯಿನಿಗೆ ನಾನು ಆಗಮಿಸಿದ್ದೇನೆ, ಅವತ್ತೇ ಕಂಡವರು ಈ ಕಾಂತಾರದಲ್ಲಿ ಕಾಳಿದೇವಿಯ ಗುಡಿ. ಆಗ ಲಭಿಸಿದಂತಹ ಒಂದು ತಾಮ್ರದ ಫಲಕ ಹೀಗೆ ಲಿಖಿತ ಇತ್ತು. ಅದರಲ್ಲಿ 100 ಮಂದಿ ಚಕ್ರವರ್ತಿಗಳ ಶಿರಚ್ಛೇದನವನ್ನು ಈ ಕಾಳಿದೇವಿಯ ಮುಂಭಾಗದಲ್ಲಿ ಮಾಡಬೇಕು. ಅಲ್ಲಂತಾದ್ರೆ ಮಂತ್ರವಂತನಾದಂತಹ ಋಷಿಯ ತಲೆಯಲ್ಲಿ ಇಬ್ಬಾಗವಾಗಬೇಕು. ಆಗ ಪ್ರತ್ಯಕ್ಷವಾಗುವಂತಹ ಕಾಳಿ ವಿಶಿಷ್ಟವಾದಂತಹ ಕೊಡುಗೆಯನ್ನು ಅನುಗ್ರಹಿಸುತ್ತಾಳೆ. ಅದಕ್ಕಾಗಿ 99 ಮಾಡಿ ಪೂರೈಸಿದ್ದೇನೆ. 100ನೆಯ ತಲೆಯಾಗಿ ಇವನನ್ನು ನಾನು ಆಯ್ಕೆ ಮಾಡಿದ್ದೇನೆ. ಹಾಗಾದ್ರೆ ಬೇತಾಳನನ್ನು ನಿವಾರಿಸುವುದಕ್ಕಂತ ಕಳುಹಿದ್ದೇ ಯಾಕೆ? ಬೇರೆ ಏನೂ ಅಲ್ಲ, ನಾವು ಮಾಡುತ್ತಿರುವ ಯಜ್ಞ ಇದು ಕೃತ್ರಿಮ. ಹಾಗಾದರೆ ಕೆಲವೊಂದು ಕಾಟಾಚಾರಗಳನ್ನು ನಾವು ಮಾಡಬೇಕು ಅಂತಾದ್ರೆ ಇವನಿರುವಾಗ ಅದರ ಮುಂದೆ ಮಾಡುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಇವನನ್ನು ಅತ್ತ ಕಳುಹಿದ್ದೇನೆ. ನಾನು ಮಾಡಬೇಕಾದ ಕಾರ್ಯವನ್ನು